ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿಯ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಈ ಪ್ರತ್ಯಕ್ಷ ಚುನಾವಣೆಗಳು ಹಾಗೂ ಪರೋಕ್ಷ ಚುನಾವಣೆಗಳು, ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಎಂದರೇನು ಹಾಗೂ ಪರೋಕ್ಷ ಚುನಾವಣೆ ಎಂದರೇನು ಉದಾಹರಣೆ ಸಹಿತ ಕಳೆದ ಅವಧಿಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಪ್ರತ್ಯಕ್ಷ ಚುನಾವಣೆ ಅದರ ಲಕ್ಷಣಗಳ ಬಗ್ಗೆ ಹಾಗೂ ಪರೋಕ್ಷ ಚುನಾವಣೆಯ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹೌದಾ? ಇಲ್ಲಿ ನಾವು ಪ್ರತ್ಯಕ್ಷ ಅಂತಂದ್ರೆ ಇದನ್ನ ನೇರ ಚುನಾವಣೆ ಅಂತ ಕೂಡ ಕರೀತಾರೆ. ಅಂದ್ರೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ಅಂದ್ರೆ ಎಷ್ಟು ವಯಸ್ಸು? 18 ವರ್ಷ ವಯಸ್ಸಿನ ಮತದಾರರು ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂತ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವಂತ ಪದ್ಧತಿ ಏನಂತ ಕರೀತಾರೆ? ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿ ಕರೀತಾರೆ. ನೀವು ಹೇಳಬೇಕು ಮಾತಾಡಬೇಕು, ಯಾಕಂದ್ರೆ ಅದು ಆಟೋಮೆಟಿಕ್ ಆಗಿ ನಿಮಗೆ ಇದಾಗುತ್ತೆ. ಹೌದಾ? ಎಕ್ಸಾಮ್ ಟೈಮಲ್ಲಿ ಕೂಡ ನಿಮಗೆ ಅದು ನೆನಪು ಬರುತ್ತೆ. ಉದಾಹರಣೆಗೆ ಭಾರತದಲ್ಲಿ ಲೋಕಸಭೆ ಮತ್ತೆ ಹೌದಾ? ಯಾಕಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗೆ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂತ ಪಕ್ಷಕ್ಕೆ ಅಥವಾ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತ ಪದ್ಧತಿ ಏನಿದೆಯಲ್ಲ ಅದನ್ನ ಪ್ರತ್ಯಕ್ಷ ಚುನಾವಣೆ ಅಂತೇಳಿ ಕರೀತಾರೆ. ಅದೇ ಅಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಏನೇ ಲಕ್ಷಣ ಅಂತಂದ್ರೆ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುತ್ತೆ. ಹೌದಾ? ಮತ್ತೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ಯಾಕಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ಇರೋದ್ರಿಂದ ಒಂದು ಬಾರಿ ಆಯ್ಕೆ ಆಗಿರತಕ್ಕಂತ ಜನಪ್ರತಿನಿಧಿಗಳು ಮತ್ತೊಮ್ಮೆ ಆಯ್ಕೆ ಆಗೋದಕ್ಕೆ ಅವರು ಬಯಸಿದಾಗ ಆ 5 ವರ್ಷದಲ್ಲಿ ಏನು ಜನರಿಗೆ ತಾವೇನು ಭರವಸೆಗಳನ್ನ ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅನ್ಕೊಂಡಿರ್ತಾರಲ್ಲ ಅವುಗಳನ್ನ ಈಡೇರಿಸ್ತಾ ಇದ್ದೆ ಇವಾಗ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅವರು ಆಯ್ಕೆ ಆಗ್ತಾರೆ. ಯಾಕಂದ್ರೆ ಜನರು ಒಂದು ಸಾರಿ ಬಂದಂತ ಆ ಜನಪ್ರತಿನಿಧಿ ಅವರ ಜವಾಬ್ದಾರಿಯನ್ನ ಅರಿತು ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ಅವರು ಮಾಡಿಕೊಟ್ಟಾಗ ಮಾತ್ರ ಏನಾಗುತ್ತೆ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅವರು ಆಯ್ಕೆ ಆಗ್ತಾರೆ. ಹಾಗಾಗಿ ಆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣವನ್ನ ಪ್ರಜೆಗಳಲ್ಲಿ ಹೊಂದಿರ್ತಾರೆ. ಅದು ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿದೆ ಅಂತ ಹೇಳೋದು. ಆಮೇಲೆ ಈ ರಾಜಕೀಯ ಪರಿಜ್ಞಾನವನ್ನ ಮೂಡಿಸ್ತದೆ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳಲ್ಲಿ ತಮ್ಮ ತಮ್ಮ ಪಕ್ಷಗಳ ಒಂದು ಉದ್ದೇಶಗಳನ್ನ ಅವರು ಪ್ರಣಾಳಿಕೆಗಳಲ್ಲಿ ತೋರ್ಪಡಿಸ್ತಾರೆ. ಅದನ್ನ ಜನರಿಗೆ ಬಿತ್ತರಿಸುವುದರ ಮೂಲಕ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಸರ್ಕಾರಕ್ಕೆ ಬಂದ್ರೆ ನಿಮ್ಮ ಏನು ಪ್ರಣಾಳಿಕೆಗಳಲ್ಲಿ ಹೇಳಿದ್ರಲ್ಲ ಅವೆಲ್ಲವನ್ನು ಕೂಡ ನಾವಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಹೇಳ್ತಾರೆ. ಅದರ ಬಗ್ಗೆ ಜನರಿಗೆ ಅವರ ಭರವಸೆಗಳು, ಅವರ ಪ್ರಣಾಳಿಕೆಗಳಲ್ಲಿ ಇರ್ತಕ್ಕಂಥ ಉದ್ದೇಶಗಳು, ಆಮೇಲೆ ಅವರ ಇತ್ತೀಚಿನ ತತ್ವಗಳು, ಆಮೇಲೆ ಯಾವ ರೀತಿಯಾಗಿ ಸರ್ಕಾರ ಯಾವ ಕೆಲಸ ಮಾಡ್ತಾ ಇದೆ, ಯಾವ ಸರ್ಕಾರ ಕೆಲಸ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಅದೇನಾಗುತ್ತೆ ಪರಿಜ್ಞಾನ ಅವರಿಗೆ ಮೂಡುತ್ತೆ. ಆಮೇಲೆ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೂ ಕೂಡ ಆ ಚುನಾವಣೆಯಲ್ಲಿ ಆ ಮತದಾರರಿಗೆ ಒಂದು ಅವಕಾಶ, ಒಂದು ವೇದಿಕೆ ಅಂತ ಹೇಳಿ. ಹೌದಾ? ಯಾಕಂದ್ರೆ ವಿವಿಧ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರಿಂದ ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನ ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ. ಚುನಾವಣೆಯಲ್ಲಿ ನಿಲ್ಲಿಸಿದಾಗ ಆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮತದಾರರ ಒಂದು ಆಯ್ಕೆ. ಯಾಕಂದ್ರೆ ಅವರು ಮತಗಟ್ಟೆಗೆ ಹೋಗಿ ನೇರವಾಗಿ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಮತ ಹಾಕ್ತಾರೆ. ಅದರಲ್ಲಿ ಯಾರು ಯೋಗ್ಯ ಇರುತ್ತೆ, ಪ್ರಾಮಾಣಿಕರು ಯಾರಿದ್ದಾರೆ, ದಕ್ಷರು ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಬಹಳ ಮುಖ್ಯ ಇದೆ. ಹೌದಾ? ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಯೋಗ್ಯರಿದ್ದಾರೆ, ಯಾರು ನಿಷ್ಠರಿದ್ದಾರೆ, ಯಾರು ಜನಸೇವೆ ಮಾಡ್ತಾರೋ ಅಂಥವರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ. ಅಥವಾ ಈಗ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಘೋಷಣೆಗಳನ್ನು ಮಾಡ್ತಾ ಇದೆ. ಹೌದಾ? ಈಗ ಅವರ ಶಿಕ್ಷಣ, ಅವರ ಆಸ್ತಿ, ಅವರ ಪಾಸ್ತಿ,
ಅಥವಾ ಕೇಸ್ ಏನಾದರೂ ಇದ್ರೆ ಅವುಗಳನ್ನ ಅವರು ಘೋಷಣೆ ಮಾಡಬೇಕಾಗುತ್ತೆ ಡಿಕ್ಲೇರೇಷನ್. ಆ ರೀತಿಯಾಗಿ ಅವನು ಯೋಗ್ಯ ಇದನ್ನೋ ಇಲ್ಲೋ, ಅವನು ಭ್ರಷ್ಟಾಚಾರಿನೋ, ಅಯೋಗ್ಯನೋ, ಅದಕ್ಷನೋ, ಅಪ್ರಾಮಾಣಿಕನೋ ಅನ್ನೋದನ್ನ ಮತದಾರರಿಗೆ ಅಲ್ಲಿ ಗೊತ್ತಾಗಬೇಕು. ಮತದಾರನು ಕೂಡ ಸ್ಪರ್ಧಿಸುವಂತ ವ್ಯಕ್ತಿ ಅವನು ಯೋಗ್ಯತೆ ಇದೆಯೋ ಇಲ್ಲ ಅನ್ನೋದಕ್ಕೆ ಈ ಒಂದು ಪ್ರತ್ಯಕ್ಷ ಚುನಾವಣೆ ಬಹಳ ಒಳ್ಳೆಯ ಲಕ್ಷಣಗಳನ್ನ ಒಳಗೊಂಡಿದೆ. ಅದೇ ರೀತಿಯಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕ, ಜನಪ್ರತಿನಿಧಿಗಳು ಜನಪ್ರಜೆಗಳ ಹತ್ರ ಯಾವಾಗಲೂ ಕೂಡ ಸಂಪರ್ಕ ಸ್ಥಿತಿಯಾಗಿ ಕಾರ್ಯವನ್ನ ಮಾಡಬೇಕು. ಸರ್ಕಾರದ ಉತ್ತಮ ಜನಪರ ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವುದರ ಮೂಲಕ ಆ ಕಾರ್ಯಕ್ರಮಗಳು ಜನರಿಗೆ ತಲುಪುತ್ತದೋ ಇಲ್ಲೋದನ್ನ ಅವರು ಗಮನಿಸ್ತಾ ಇರಬೇಕು, ಅವರಿಗೆ ಮುಟ್ಟುವಂತೆ ಕೆಲಸವನ್ನು ಮಾಡಬೇಕು. ಅಂದಾಗ ಮಾತ್ರ ಆ ಸರ್ಕಾರ ಸುಭದ್ರವಾಗಿ 5 ವರ್ಷಗಳ ಕಾಲ ಇರುತ್ತೆ. ಇಲ್ಲಾಂದ್ರೆ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಆಯ್ಕೆಯಾಗಿ ಸರ್ಕಾರವನ್ನು ರಚನೆ ಮಾಡಿ ನಂತರ ಯಾವುದೇ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಜಾರಿಗೊಳಿಸದೇ ಇದ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಆ ಸರ್ಕಾರವನ್ನ ಜನರೇ ಕಿತ್ತೊಯ್ಯುತ್ತಾರೆ. ಹಾಗಾಗಿ ಗೆದ್ದ ತಕ್ಷಣ ಅವರು ಹೋಗಿ ದೊಡ್ಡ ರೆಸಾರ್ಟ್ಗಳಲ್ಲಿ ಇರೋದಷ್ಟೇ ಅಲ್ಲ, ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸುವ, ಜನಸೇವೆ ಮಾಡುವಂತ ಒಬ್ಬ ಜನನಾಯಕನಾಗಿ ಅವರು ಸೇವೆಯನ್ನ ಮಾಡುವುದು. ಇದಕ್ಕೆ ಪ್ರತ್ಯಕ್ಷ ಚುನಾವಣೆಗೆ ಒಳ್ಳೆಯ ಲಕ್ಷಣ ಅಂತ ಹೇಳಿ. ಇನ್ನ ಪರೋಕ್ಷ ಚುನಾವಣೆ ಅಂತಂದ್ರೆ ಹೌದಾ, ಇಲ್ಲಿ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಹೌದಾ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತ ಪದ್ಧತಿಯನ್ನೇ ಏನಂತ ಕರೀತಾರೆ, ಪರೋಕ್ಷ ಚುನಾವಣೆ ಅಂತ ಹೇಳಿ. ಅಂದ್ರೆ ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು, MLA ಮತ್ತೆ MP ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಯಾರಿಂದ ಆಯ್ಕೆಯಾಗಿರ್ತಾರೆ, ಮತದಾರರ ಜನರಿಂದ ಆಯ್ಕೆಯಾಗಿರ್ತಾರೆ. ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನ ಅವರು ಆ ರಾಷ್ಟ್ರಪತಿಯವರನ್ನ ಮತ್ತೆ ಉಪರಾಷ್ಟ್ರಪತಿಯವರನ್ನ ಮತ್ತೆ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆಯನ್ನ ಮಾಡ್ತಾರೆ. ಇದು ಪರೋಕ್ಷ ಚುನಾವಣೆ. ಪರೋಕ್ಷ ಚುನಾವಣೆ ಉದಾಹರಣೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತೆ ರಾಜ್ಯಸಭಾ ಸದಸ್ಯರು. ಹೌದಾ, ಇಲ್ಲಿ ಕೂಡ ಲಕ್ಷಣಗಳನ್ನ ನೋಡಿದಾಗ ಸಮರ್ಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಒಳ್ಳೆಯ ಲಕ್ಷಣ. ಯಾವುದೇ ಪ್ರಚಾರ ಆರ್ಭಟ ಇರಲಿಲ್ಲ. ಈಗ ಪ್ರತ್ಯಕ್ಷ ಚುನಾವಣೆಯಲ್ಲಿ ಇರುವಂತೆ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವುದಕ್ಕಾಗಿ ಭಾಷಣ, ಆಮೇಲೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಇದು ಪರೋಕ್ಷ ಚುನಾವಣೆ ಆಗಿರೋದ್ರಿಂದ ಅಲ್ಲಿ ಒಂದು ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕಾದರೆ ಯೋಗ್ಯ ಒಂದು ಪ್ರತಿನಿಧಿಗಳೇ ಅಲ್ಲಿ ಒಳಗೊಂಡಿರ್ತಾರೆ. ಅವರಿಗೆ ಆ ಪಕ್ಷಗಳು ವಿಪ್ಪನ್ನು ಹೊರಡಿಸೋದ್ರಿಂದ ಅವರಿಗೆ ಮಾತ್ರ ಯಾರಿಗೆ ಮತ ಹಾಕಬೇಕು ಅನ್ನೋದಕ್ಕೆ ಹಾಗಾಗಿ ಒಂದ್ಸರಿ ಹೇಳ್ತಾರೆ ಅಲ್ಲಿ. ಹಾಗಾಗಿ ಯಾವುದೇ ಪ್ರಚಾರದ ಆರ್ಭಟ ಇರಲಿಲ್ಲ. ಹೌದಾ, ಯಾಕಂದ್ರೆ ನಮ್ಮ ವಿಧಾನಸಭಾ ಸದಸ್ಯರುಗಳಿಗೆ, ರಾಜ್ಯಸಭಾ ಸದಸ್ಯರುಗಳಿಗೆ ಆಯಾ ಪಕ್ಷದವರು ಅವ್ರು ಹೇಳ್ಕೊಡ್ತಾರೆ, ಆ ಪಕ್ಷದ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದ್ರೆ ಅವ್ರಿಗೆ ಮತ ಹಾಕಬೇಕು, ವಿಪ್ ಹಾಕಬೇಕು ಅಂದಾಗ ಅವ್ರು ಬೇರೆ ಯಾವ ಅಲ್ಲಿ ಯಾವುದೇ ಭಾಷಣ ಮಾಡಿ, ಚರ್ಚೆ ಮಾಡಿ ಅಲ್ಲಿ ಇದನ್ನ ಬಹಿರಂಗವಾಗಿ ಭಾಷಣ ಮಾಡುವಂಥದ್ದು ಏನಿರಲ್ಲ. ಹಾಗಾಗಿ ಏನು ಪರೋಕ್ಷ ಚುನಾವಣೆ ಯಾವುದೇ ಪ್ರಚಾರಕ್ಕೆ ಅರ್ಹತೆ ಇರೋದಿಲ್ಲ. ಆಮೇಲೆ ಶಾಂತಿಯುತವಾಗಿರ್ತಕ್ಕಂಥ ಮತದಾನ ನಡೆಯುತ್ತೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಾದ್ರೆ ಇಲ್ಲಿ ಏನಾಗುತ್ತೆ, ದೊಂಬಿಗಳಾಗ್ತವೆ, ಗಲಾಟೆಗಳಾಗ್ತವೆ, ಘರ್ಷಣೆಗಳಾಗ್ತವೆ. ಹೌದಾ, ಯಾಕಂದ್ರೆ ಒಂದೊಂದು ಮತಗಟ್ಟೆಯಲ್ಲಿ ಕೂಡ ಸಾವಿರಾರು ಮತಗಳಿರ್ತವೆ. ಅಲ್ಲಿ ಮತಗಟ್ಟೆಯಲ್ಲಿ ಏನಾಗ್ತವೆ, ಸರದಿ ಸಾಲಿನಿಂದ ಗಲಾಟೆ ಆಗ್ತವೆ, ಅಥವಾ ನಕಲಿ ಮತದಾನ ಯಾರೋ ಮಾಡ್ತಾರೆ, ಯಾರೋ ಒಂದು ಓಟನ್ನು ಬೇರೆ ಹಾಕ್ಬೋದು. ಹೌದಾ, ಆಮೇಲೆ ಅವರವರ ನಡುವೆ ಘರ್ಷಣೆಗಳು ಕೂಡ ಆಗ್ತವೆ. ಇವು ಒಂದು ರೀತಿ ಏನಾಗುತ್ತೆ, ಶಾಂತಿಯುತವಾಗಿ ಮತದಾನ ಆಗುವುದಿಲ್ಲ. ಹೌದಾ, ಆದ್ರೆ ಇಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತ ಗಲಾಟೆಗಳಾಗಲಿ, ಯಾಕಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪ್ರತಿನಿಧಿಗಳು ಅಲ್ಲಿ ಮತದಾನ ಮಾಡುವುದರಿಂದ ಯಾವುದೇ
ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸದಸ್ಯರು, ಮತ್ತೆ ರಾಜ್ಯಸಭಾದಲ್ಲಿ ಇರ್ತಕ್ಕಂಥ ಸದಸ್ಯರು, ಮತ್ತೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಸದಸ್ಯರು ಇವರಷ್ಟೇ ಅವರಿಗೆ ಮತ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಗಲಾಟೆ ಘರ್ಷಣೆ ಯಾವುದೂ ಇರಲ್ಲ, ಶಾಂತಿಯುತವಾಗಿ ಅಲ್ಲಿ ಮತದಾನ ಆಗ್ತದೆ. ಆಮೇಲೆ ಯಾವುದೇ ಭಾವೋದ್ರೇಕಕ್ಕೆ ಆಸ್ಪದ. ಈಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬರು ಇಬ್ಬರು ಹೆಚ್ಚಾಗಿ ಹೌದಾ, ಹಾಗಾಗಿ ಅಲ್ಲಿ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಹೇಗಂದ್ರೆ ನಮ್ಮ ಪಕ್ಷ ಈಗ ಲೋಕಸಭೆ ರಾಜ್ಯಸಭೆಯಲ್ಲಿ ಆ ಪಕ್ಷದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ನಾವು ಹೇಳ್ತೇವೆ. ಆದರೂ ಕೂಡ ಚುನಾವಣೆ ಎಲ್ಲರಿಗೂ ಹೋಗ್ತದೆ, ಎಲ್ಲರಿರುತ್ತೆ, ಚುನಾವಣೆ ಸ್ಪರ್ಧೆ ಮಾಡಿರ್ತಾರೆ ರಾಷ್ಟ್ರಪತಿ ಚುನಾವಣೆಗೆ ಹೌದಾ. ಹಾಗಾಗಿ ಆ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ಪಕ್ಷ ವಿಪ್ ಅನ್ನು ಹೊರಡಿಸುತ್ತೆ. ನಮ್ಮ ಪಕ್ಷದಿಂದ ಇಂಥವರು ಕ್ಯಾಂಡಿಡೇಟ್ ಆಗಿ ಅವರಿಗೆ ಮತವನ್ನು ಹಾಕಬೇಕು. ಒಂದ್ ವೇಳೆ ನೀವು ಮತವನ್ನು ಹಾಕಿ ಏನಾದರೂ ಬೇರೆಯವರಿಗೆ ಹಾಕುವಂತೆ ಇಲ್ಲ, ಬೇರೆ ಪಕ್ಷದ ಕ್ಯಾಂಡಿಡೇಟ್ಗೆ ಹಾಕುವಂತೆ ಅದನ್ನ ವಿಪ್ ಅಂತ ಹೇಳಿ ಹೊರಡಿಸ್ತಾರೆ ಹೌದಾ. ಹಾಗಾಗಿ ಎಲ್ಲರೂ ಕೂಡ ಅದೇ ಪಕ್ಷದ ಅಭ್ಯರ್ಥಿಯಾಗಿ ಅವರಿಗೆ ಅವರೇ ಹೇಳೋದು ಗೊತ್ತಾಗುತ್ತೆ. ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ ನಮ್ಮ ಪಕ್ಷದಲ್ಲಿ ಹೇಳ್ತಿದ್ದಾರೆ ಅನ್ನೋದು ಅವ್ರಿಗೆ ಆಗಲೇ ಅರಿವಾಗಿರುತ್ತೆ. ಹಾಗಾಗಿ ಇಲ್ಲಿ ಚುನಾವಣೆ ಇದು ಬಂದಾಗ ಫಲಿತಾಂಶ ಬಂದಾಗ ಯಾವುದೇ ಭಾವೋದ್ರೇಕಾಸ್ಪದ ಇರೋದಿಲ್ಲ. ಆದ್ರೆ ಇಲ್ಲಿ ಪ್ರತ್ಯಕ್ಷ ಆಗಲ್ಲ. ಒಂದು ಕ್ಷೇತ್ರದಲ್ಲಿ 15ರಿಂದ 20 ಜನ ನಿಂತ್ಕೊಂಡ್ಬಿಡ್ತಾರೆ. 15ರಿಂದ 20 ಜನ ಇದ್ದಾಗ ಅದಕ್ಕೆ ಹಂಚೋಗ್ಬಿಟ್ಟಿರ್ತಾವ ಓಟ್ ಹೌದಾ, ಅದನ್ನು ಹಂಚೋಗ್ಬಿಟ್ಟಿರ್ತಾವ. ಒಬ್ರಿಗೆ 1 ಲಕ್ಷ ಇರುತ್ತೆ, ಒಬ್ರಿಗೆ 20,000. ಅಲ್ಲೇನಾಗುತ್ತೆ, ಯಾರು ಗೆಲ್ತಾರೆ ಏನು, ಯಾರು ಗೆಲ್ತಾರೆ ಏನು, ಯಾರು ಓಟ್ ಹಾಕಿರೋದು ಏನು. ಅವತ್ತು ಚುನಾವಣಾ ಫಲಿತಾಂಶ ಬಂದಾಗ ಎಲ್ಲರಿಗೂ ನೀವು ಟಿವಿಯಲ್ಲಿ ನೋಡ್ತಾ ಇರ್ತೀರಿ ಫಲಿತಾಂಶ ಏನಿಕೆ ಸಂದರ್ಭದಲ್ಲಿ ಯಾರು ಒಂದೊಂದು ಓಟು ಕೂಡ ಹೆಚ್ಚು ಕಮ್ಮಿ ಅಲ್ಲಿ ಇದಾಗ್ತದೆ ಹೌದಾ. 10,100 ಗಿಂತ ಕ್ಯಾಂಡಿಡೇಟ್ ನಿಂತಿದ್ದಾರೆ, 10,100 ಈ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಸಮರ ಆಗ್ತದವೆ. ಅವಾಗ ಅವ್ರಿಗೆ ಏನಾಗುತ್ತೆ, ಇವು ನಮಗೆ ಇನ್ನೊಂದು ಬೇರೆ ಬೂತಲ್ಲಿ ಓಪನ್ ಮಾಡಿದಾಗ ನಾವು ಗೆಲ್ತರೋ ಇಲ್ಲೋ, ಅಲ್ಲಿ ಓಟ್ ಹಾಕಿದರೋ ಇಲ್ಲೋ, ನಮಗೆ ಒಂದು ಆ ಭಯ ನಮಗೆ ಅಲ್ಲಿ ಕಾಡ್ತಾರೆ ಹೌದಾ. ಕೊನೆಗೆ ಅಲ್ಲಿ ಯಾರು ಹೆಚ್ಚು ಮತಗಳನ್ನು ಕೊಡ್ತಾರೋ ಅವರು ಗೆಲ್ತಾರೆ ಹೌದಾ. ಆದರೆ ಈ ಪರೋಕ್ಷ ಚುನಾವಣೆಯಲ್ಲಿ ಆ ರೀತಿಯಾದಂತಹ ಭಾವೋದ್ರೇಕಕ್ಕೆ ಇಲ್ಲಿ ಆಸ್ಪದ ಇರೋದಿಲ್ಲ. ಮತ್ತೆ ಇದು ಪರೋಕ್ಷ ಚುನಾವಣೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಅಂತಕ್ಕಂಥದ್ದನ್ನ ನಾವೆಲ್ಲ ಒಟ್ಟಾರೆಯಾಗಿ ನೋಡಿದ್ವಿ ಹೌದಾ. ಹಾಗಾಗಿ ಭಾರತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳನ್ನ ನಾವು ಅಳವಡಿಸಿಕೊಂಡು ಚುನಾವಣಾ ಪದ್ಧತಿ, ಚುನಾವಣಾ ಆಯೋಗ ಅತ್ಯಂತ ಕಟ್ಟುನಿಟ್ಟಾಗಿ ಸುವ್ಯವಸ್ಥಿತವಾಗಿ ಆ ಚುನಾವಣೆಯನ್ನ ಅದು ನಡೆಸಿಕೊಡುತ್ತೆ. ಮತ್ತೆ ಮಧ್ಯಂತರ ಚುನಾವಣೆಗಳಾಗಲಿ, ಉಪ ಚುನಾವಣೆಗಳಾಗಲಿ, ಮರು ಚುನಾವಣೆಗಳಾಗಲಿ ಅಥವಾ ಮಹಾ ಚುನಾವಣೆಗಳಾಗಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಸುವ್ಯವಸ್ಥಿತವಾಗಿ ಒಂದು ಚುನಾವಣೆಯನ್ನ ಅದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಲ್ಲಿ ಆಯೋಗ ಚುನಾವಣೆಯನ್ನ ಇವತ್ತು ನಾವು ಭಾರತದ ಚುನಾವಣಾ ಆಯೋಗ, ಈ ಚುನಾವಣಾ ಆಯೋಗ ಇದು ಸ್ವತಂತ್ರ ಆಯೋಗ, ಯಾರ ಹಿಡಿತದಲ್ಲಿಲ್ಲ, ಯಾವ ಸರ್ಕಾರದ ಹಿಡಿತದಲ್ಲಿಲ್ಲ, ಯಾವ ಪಕ್ಷಗಳ ಹಿಡಿತದಲ್ಲಿಲ್ಲ. ಇದು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಆಯೋಗ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರುವಂತಹ ಭಾರತದಲ್ಲಿ, ಯಾಕಂದ್ರೆ ನಾವು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದೀವಿ. ಇಲ್ಲಿ ಆ ಒಂದು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಾಗ ಇಲ್ಲಿ ಚುನಾವಣೆ ಅಂತಕ್ಕಂಥದ್ದು ಅದರ ಮಹತ್ವವನ್ನು ಅರಿತು ಸಂವಿಧಾನದಲ್ಲಿ ಬರುವಂತಹ 324ರಿಂದ 329ರವರೆಗೆ 324ರಿಂದ 329ರವರೆಗೆ ವಿಧಿಗಳಲ್ಲಿ ಸ್ವತಂತ್ರ ಚುನಾವಣಾ ಆಯೋಗ ಮತ್ತು ಚುನಾವಣಾ ನಿಯಮಗಳ ಬಗ್ಗೆ ಸಂವಿಧಾನ ರಚನಾಕಾರರು ಮಾಹಿತಿಯನ್ನು ನೀಡಿದ್ದಾರೆ ಹೌದಾ. ಇಲ್ಲಿ ಐಸಿ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೌದಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದ
ಚುನಾವಣೆಯ ನಿಯಮಗಳ ಬಗ್ಗೆ ಸಂವಿಧಾನವನ್ನ ರಚನೆ ಮಾಡಿರುವಂತಹ ರಚನೆಗಳು ಸ್ಪಷ್ಟವಾಗಿರತಕ್ಕಂಥ ಮಾಹಿತಿಯನ್ನು ಅವರು ಒದಗಿಸಿದ್ದಾರೆ. ಹಾಗಾಗಿ ಭಾರತ ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನ ನಡೆಸುವ ಅಧಿಕಾರವನ್ನ ಹೊಂದಿದೆ. ಯಾವುದೇ ಪಕ್ಷಗಳಿಗೆ, ಯಾವುದೇ ರಾಜಕೀಯ ನಾಯಕರುಗಳಿಗೆ ಒತ್ತಡಕ್ಕೆ ಮಣಿಯದೆ ಸ್ವತಂತ್ರವಾಗಿ ಮತ್ತೆ ನಿಷ್ಪಕ್ಷವಾಗಿ, ಯಾವುದೇ ನಿಷ್ಪಕ್ಷ ಅಂದ್ರೆ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಪಕ್ಷಕ್ಕೆ ಅಂದ್ರೆ ಮಹತ್ವವನ್ನು ಕೊಡದೆ, ಎಲ್ಲಾ ಪಕ್ಷಗಳಿಗೂ ಕೂಡ ಮಹತ್ವವನ್ನು ಕೊಡದೆ ನಿಷ್ಪಕ್ಷ ಪಕ್ಷವಾಗಿ, ಯಾವುದೇ ಪಕ್ಷಕ್ಕೆ ಅಲ್ಲಿ ಚುನಾವಣೆ ನಡೆಯುತ್ತಂದ್ರೆ ಒಂದೇ ಪಕ್ಷಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋದು ಅಂತ ಹೇಳಿ ಇನ್ನೊಂದು ಪಕ್ಷಕ್ಕೆ ಮಹತ್ವ ಅಲ್ಲ. ಇದು ಸ್ವತಂತ್ರ ಆಯೋಗ ಹೌದಾ. ಹಾಗಾಗಿ ಮುಕ್ತವಾಗಿ ಮತ್ತು ನಿಷ್ಪಕ್ಷವಾಗಿ ಚುನಾವಣೆಗಳನ್ನು ನಡೆಸುವಂತ ಅಧಿಕಾರವನ್ನ ಹೊಂದಿದೆ. ಹಾಗಾಗಿ ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ, ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನ ನಡೆಸುತ್ತೆ ಅನ್ನೋದನ್ನ ನಾವು ನೋಡಿದಾಗ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇತ್ಯಾದಿ ಚುನಾವಣೆಗಳನ್ನ, ಇನ್ನೂ ಹಲವಾರು ಚುನಾವಣೆಗಳನ್ನ ನ್ಯಾಯಸಮ್ಮತವಾಗಿ ನಡೆಸಿಕೊಂಡು ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನು ನಡೆಸುತ್ತೆ? ಯಾವುದು? ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಮತ್ತೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಇನ್ನು ಹಲವು ಚುನಾವಣೆಗಳನ್ನ ನಡೆಸ್ತಾ ಹೋಗುತ್ತೆ. ಯಾವುದು? ಯಾವ ಚುನಾವಣೆ ನಡೆಸೋದು? ಯಾವ ಆಯೋಗ? ಎಲೆಕ್ಷನ್ ಕಮಿಷನ್. ಹೌದಾ? ಚುನಾವಣಾ ಆಯೋಗ ಯಾವ ಯಾವ ಎಲೆಕ್ಷನ್ಗಳನ್ನ ನಡೆಸುತ್ತೆ ಅನ್ನೋದನ್ನ ನೋಡಿದಾಗ ಅದು ಇದೊಂದು ಸ್ವಾಯತ್ತ ಸಂಸ್ಥೆ. ಅದು ಯಾವುದೇ ಪಕ್ಷಗಳಿಗೆ ಇಲ್ಲದ, ಹೌದಾ, ನಿಷ್ಪಕ್ಷಪಾತವಾಗಿ ತನ್ನ ಕಾರ್ಯವನ್ನ ಮಾಡುತ್ತದೆ. ಹೌದಾ? ಇದು ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯನ್ನ, ರಾಜ್ಯಸಭಾ ಚುನಾವಣೆಯನ್ನ, ವಿಧಾನಸಭಾ ಚುನಾವಣೆಯನ್ನ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಇನ್ನು ಹಲವಾರು ಇತ್ಯಾದಿ ಚುನಾವಣೆಗಳನ್ನ ನ್ಯಾಯ ಸಮ್ಮತವಾಗಿ ನಡೆಸುತ್ತೆ. ಭಾರತದಲ್ಲಿ ಒಂದೇ ಚುನಾವಣಾ ಆಯೋಗ, ಭಾರತದಲ್ಲಿರೋದು ಒಂದೇ ಚುನಾವಣಾ ಆಯೋಗ. ಹೌದಾ? ಆದರೆ ದೇಶಾದ್ಯಂತ ಇದರ ನಿರ್ದೇಶನ ಮತ್ತು ಮಾರ್ಗಸೂಚಿಗಳ ಅನ್ವಯ ಚುನಾವಣೆಗಳನ್ನ ನಡೆಸುತ್ತೆ. ಇದರಲ್ಲಿ 3 ಜನ ಸದಸ್ಯರು ರಚನೆ. ಎಷ್ಟೆಷ್ಟು ಜನ ಇದ್ದಾರೆ ಚುನಾವಣಾ ರಚನೆ? ಈ ಚುನಾವಣಾ ಆಯೋಗ ಚುನಾವಣೆಯನ್ನ ನಡೆಸುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯನ್ನ ನಡೆಸುತ್ತೆ. ಈ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತೆ. ಹೌದಾ? ಮುಖ್ಯ ಚುನಾವಣಾ ಆಯುಕ್ತರು, 1, 2, 3 ಇವರು ಸಹ ಆಯುಕ್ತರು. ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರನ್ನ ಹೊಂದಿರುತ್ತೆ? 3.
ಎಷ್ಟು ಒಂದು ಮಾರ್ಕ್ಸ್ ಬಹಳ ಸಲ ಕೇಳ್ತಾರೆ ಹೌದಾ. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಇವರು ಸಹ ಆಯುಕ್ತರು ಹೌದಾ. ಒಬ್ರು ಮುಖ್ಯ, ಉಳಿದಂತವರು ಸಹಾಯಕರು. ಮತ್ತೆ ಈ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ರಾಜ್ಯಗಳಲ್ಲೂ ಅನ್ವಯ ಚುನಾವಣೆ ನಡೆಯುತ್ತೆ. ಒಂದೊಂದು ರಾಜ್ಯಕ್ಕೆ ಒಬ್ಬರು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಇದು 3 ಜನ ಸದಸ್ಯರ ಆಗುವುದಕ್ಕಿಂತ ಪೂರ್ವದಲ್ಲಿ ಚುನಾವಣಾ ಆಯೋಗದ ಸ್ಥಾಪನೆ ಅಥವಾ ಪ್ರಾರಂಭವಾದಾಗ ಏಕ ಸದಸ್ಯ ಆಯೋಗ ಅಂದ್ರೆ ಒಬ್ಬರೇ, ಫಸ್ಟಿಗೆ ಒಬ್ಬರೇ ಮುಖ್ಯ ಚುನಾವಣಾ ಆಗ್ತಾರೆ ಇದ್ದಾಗ ಅಲ್ಲಿ ಚುನಾವಣೆಯನ್ನ ಸುಧಾರಣೆ ಮಾಡ್ತಾರೆ. ಅದಕ್ಕೆ 1990ರ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ದಿನೇಶ್ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯು ಏಕ ಸದಸ್ಯ ಆಯೋಗಕ್ಕೆ ಬದಲಾಗಿ ಬಹು ಸದಸ್ಯ ಆಯೋಗಕ್ಕೆ ಶಿಫಾರಸನ್ನ ಅಂದ್ರೆ ಒಬ್ಬರೇ ಚುನಾವಣಾ ಆಯುಕ್ತರು ಬೇಡ, ಅದಕ್ಕೆ ಬಹು ಆಯ್ಕೆ ಇಬ್ಬರು ಮಾಡೋದು, ಮೂವರು. ಹಾಗಾಗಿ ಬಹು ಆಯ್ಕೆಯ ಆಯೋಗಕ್ಕೆ ಶಿಫಾರಸನ್ನ ಮಾಡಿದ್ದು. ಅಲ್ಲದೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಕೂಡ ಇದನ್ನ ಸಮರ್ಥನೆ ಮಾಡಿ ಆಯ್ತು, ಅದು ಒಳ್ಳೆಯದು. ಗೋಸ್ವಾಮಿ ಸಮಿತಿ ಏನಿದೆಯಲ್ಲ ಆ ವರದಿಯ ಪ್ರಕಾರ ಬಹು ಸದಸ್ಯರು ಇರಬೇಕು ಅಂತಕ್ಕಂಥದ್ದನ್ನ 1990ರ ಗೋಸ್ವಾಮಿ ಸಮಿತಿ ವರದಿಯನ್ನ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಗೆಯನ್ನ ಕೊಡ್ತು. ಓಕೆ ಅಂತ ಸಮರ್ಥನೆ ಹೌದಾ. ಹೀಗಾಗಿ ಇಂದು ಭಾರತ ಚುನಾವಣಾ ಆಯೋಗವು 3 ಸದಸ್ಯರಿಂದ ಕೂಡಿದೆ. ಭಾರತದ ಚುನಾವಣಾ ಆಯೋಗವು ಎಷ್ಟು ಸದಸ್ಯರಿಂದ ಕೂಡಿದೆ? ಎಷ್ಟು? 3 ಸದಸ್ಯರಿಂದ ಕೂಡಿದೆ. ಭಾರತ ಸಂವಿಧಾನದ 324 ಬೈ ಸೆಕ್ಷನ್ 2ರ ವಿಧಿಯನ್ವಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಚುನಾವಣಾ ಆಯುಕ್ತರನ್ನ ಕೇಂದ್ರ ಸಚಿವ ಸಂಪುಟದ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ನೇಮಕ ಮಾಡೋದು ಯಾರು? ರಾಷ್ಟ್ರಪತಿಗಳು. ಏನು ಕೇಂದ್ರ ಸಚಿವ ಸಂಪುಟ ಇದೆಯಲ್ಲ, ಆ ಕೇಂದ್ರ ಸಚಿವ ಸಂಪುಟದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಉಳಿದಂತ 2 ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಹೌದಾ. ರಾಷ್ಟ್ರಪತಿಗಳು ನೇಮಕವನ್ನ ಮಾಡ್ತಾರೆ. ಮತ್ತೆ ಇವರ ಅಧಿಕಾರ ಅವಧಿ ಎಷ್ಟು ವರ್ಷ? ಎಷ್ಟು ವರ್ಷಗಳ ಕಾಲ ಇವರು ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದರು? ಭಾರತದ ಆಯುಕ್ತರ ಅಧಿಕಾರದ ಅವಧಿಯು 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಿತು. ನಂತರ ಜನವರಿ 1986ರ ಅನ್ವಯವಾಗುವಂತೆ 6 ವರ್ಷಕ್ಕೆ ಸಂಸತ್ ಇವರ ಅಧಿಕಾರವನ್ನು ವಿಸ್ತರಣೆ ಮಾಡಿತು. ಎಷ್ಟು ವರ್ಷ? 6 ವರ್ಷ. ಮೊದಲ 5 ವರ್ಷ ಇತ್ತು, ಮತ್ತೆ 6 ವರ್ಷ. ಹೌದಾ? ಒಂದು ವೇಳೆ 6 ವರ್ಷಗಳ ಅವಧಿ ಮುಗಿಯುವುದರೊಳಗೆ 65 ವರ್ಷ ತುಂಬಿದರೆ ತಮ್ಮ ಸ್ಥಾನದಿಂದವರು ನಿವೃತ್ತಿ ಆಗ್ತಾರೆ. ಅಂದ್ರೆ 6 ಅಥವಾ 65. ಇವರ ಅಧಿಕಾರ ಅವಧಿ ಇರೋದು 6 ವರ್ಷ. ಹೌದಾ? 6 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಅಷ್ಟರೊಳಗೆ 65 ವರ್ಷ ಆಗ್ತದೆ ನಿವೃತ್ತಿ. ಇಲ್ಲಿ ಅವಶ್ಯಕ ಚಾನ್ಸ್ 6 ವರ್ಷ ಅಂದ್ರೆ 6 ವರ್ಷ. ಅಧಿಕಾರ ಅವಧಿ ಇರೋದು 6 ವರ್ಷ. ಅಷ್ಟರ ಒಳಗಡೆ ಇವರಿಗೆ ಏನಾದರೂ 65 ವರ್ಷ ಆಯಿತು ಅಂದ್ರೆ ಅವರು ನಿವೃತ್ತಿ. ನೀವು ಈ ಪ್ರಶ್ನೆಯನ್ನ ಕೇಳಿದಾಗ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಅಂದ್ರೆ 6 ಅಥವಾ 6 ಓಕೆ ಅಥವಾ 65 ಹಾಗಾದ್ರೆ 6 ಅಥವಾ 65, 6 ವರ್ಷ ಕೂಡ ಓಕೆ ಅಥವಾ 65 ವರ್ಷಗಳ ಒಳಗೆ ಮುಗಿತಂದ್ರೆ ಅವರು ಅವರಿಗೆ 65 ವರ್ಷ ತುಂಬಿತಂದ್ರೆ ಒಳಗಲ್ಲ, 65 ವರ್ಷ ತುಂಬಿದ ತುಂಬಿದ್ರೆ
ಸೆಂಟ್ರಲ್ ಗೌರ್ಮೆಂಟ್ ಹೌದಾ ಚುನಾವಣೆ. ನಮ್ಮವೆಲ್ಲ ಸರ್ಕಾರಿ ನಮ್ಮವೆಲ್ಲ ಏನಂದ್ರೆ 60 ವರ್ಷ ಹೌದಾ 52 ಇಪ್ಪತ್ತು 57 58 60 ವರ್ಷ 60 ವರ್ಷ ಅಂತಂದ್ರೆ ನಾವು ನಿರುದ್ಯೋಗಿ ಎಲ್ಲಿ ಹೋಗ್ತೀವಿ ಅಷ್ಟೇ ಅವೇ ಅಲ್ಲಿ ತಕ್ಕ ಕಾರ್ಯವನ್ನು ನಿರ್ವಹಿಸ್ತಾರೆ. ಓಕೆ. ಜನವರಿ 8, 1990ರಂದು ಲೋಕಸಭೆಯು ಮಸೂದೆಯನ್ನು ಪಾಸ್ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನವನ್ನು ನೀಡುವ ಅವರಿಗೆ ವೇತನ ಸವಲತ್ತುಗಳು ಭತ್ಯೆ ಎಲ್ಲವನ್ನೂ ಕೂಡ ಅಲ್ಲಿ ನೀಡಲಾಗುತ್ತೆ. ಹಾಗಾಗಿ ಚುನಾವಣಾ ಆಯುಕ್ತರು ಕೂಡ ನೀಡಬೇಕು ಅಂತೇಳಿ ಸಲಹೆಯನ್ನು ನೀಡಿತು. ಅದರಂತೆ ಕೇಂದ್ರ ಸಂಸತ್ತು ಕೂಡ ನಿರ್ಧಾರವನ್ನ ಮಾಡಿತು. ಸಂವಿಧಾನದ 324 ಬೈ ಸೆಕ್ಷನ್ 2 ಉಪವಿಧಿಯ ಚುನಾವಣಾ ಆಯೋಗಕ್ಕೆ ಬೇಕಾದಂತ ಸಿಬ್ಬಂದಿ ವರ್ಗವನ್ನ ನೇಮಕವನ್ನ ನಾವು ಮಾಡಿಕೊಳ್ಬಹುದು. ಚುನಾವಣಾ ಆಯುಕ್ತರ ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ನೀಡಲಾಗಿದೆ. ಹೌದಾ? ಇಲ್ಲಿ ಮೊದಲ ಬಾರಿಗೆ ಭಾರತದ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೈನ್ ಮೊದಲ ಹೌದಾ? ಸುಕುಮಾರ್ ಸೈನ್ ಚುನಾವಣಾ ಆಯೋಗದ ಮೊದಲ ಸೈನ್. ಇದು ಬಹಳ ಕೆಲಸ ಪ್ರಾರಂಭ ಮೊದಲ ಪ್ರದೇಶ. ಈಗ ಯಾರು ನೋಡಿ ಮೊದಲು ಸುಕುಮಾರ್ ಸೈನ್ ಕಳೆದ ಅವಧಿಯಲ್ಲಿ ಲೋಕಸಭಾ ಅಧ್ಯಕ್ಷರು ಪ್ರಥಮ ಜಿ.ವಿ. ಮಾವಳಂಕರ್ ಹೌದಾ? ಈಗ ಓಂ ಬಿರ್ಲಾ ಬರ್ಕಂದಿರಬೇಕು ಪ್ರಸ್ತುತ ಯಾರಿದ್ರು ಮೊದಲು ಯಾರಿದ್ರು ನೋಡೋಣ. ಮೊದಲು ಸುಕುಮಾರ್ ಸೈನ್ 23/3/1950ರಿಂದ 19/12/1958ರವರೆಗೆ 58ರವರೆಗೆ ಸುಕುಮಾರ್ ಸೈನ್ ಅವರು ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದರು. ಅವರ ನಂತರ ಕೆ.ವಿ. ಸುಂದರಂ, ಸೇನ್ ವರ್ಮಾ, ಡಾಕ್ಟರ್ ನಾಗೇಂದ್ರ ಸಿಂಗ್, ಸ್ವಾಮಿನಾಥನ್, ಟಿ.ಎಲ್. ಶಕ್ತರ್, ಆರ್.ಕೆ. ತ್ರಿವೇದಿ, ರಮಾದೇವಿ, ಟಿ.ಎಂ. ಶೇಷನ್, ಎಂ.ಎಸ್. ಗಿಲ್, ಜೆ.ಎಂ. ಲಿಂಗಡೋ, ಕೃಷ್ಣಮೂರ್ತಿ, ವಿ.ಬಿ. ಟಂಟನ್, ಎನ್. ಗೋಪಾಲಸ್ವಾಮಿ, ನವೀನ್ ಚಾವ್ಲಾ, ಎಸ್.ವೈ. ಕುರೇಸಿ, ಆಮೇಲೆ ಯು.ಎಸ್. ಸಂಪತ್, ವಾಸನ್ ಕೈ. ಹೀಗೆ ಭಾರತ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಈ ಚುನಾವಣಾ ಆಯುಕ್ತರ ವೇತನ, ಭತ್ಯೆ ಮತ್ತು ಅವರಿಗೆಲ್ಲ ಸಾರಿಗೆ ಸೌಲಭ್ಯಗಳನ್ನು ಸಂಚಿತ ನಿಧಿಯಿಂದ ಅವರಿಗೆ ಕೊಡ್ತಾರೆ. ಆಮೇಲೆ ಪದಚ್ಯುತಿ ಇವರನ್ನ ಪದಚ್ಯುತಿಯನ್ನ ಮಾಡೋದು ತೆಗೆದುಹಾಕೋದು. ಹೌದಾ? ಇಲ್ಲಿ ಭಾರತ ಸಂವಿಧಾನದ 324 ಬೈ ಸೆಕ್ಷನ್ 5ನೇ ಉಪವಿಧಿಯನ್ವಯ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಅನ್ವಯಿಸುವಂತ ವಿಧಾನವನ್ನೇ ಅನುಸರಿಸುತ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಏನು ವಿಧಾನ ಇದೆಯಲ್ಲ ಆ ವಿಧಾನವನ್ನೇ ಇಲ್ಲಿ ಕೂಡ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರನ್ನ ತೆಗೆದುಹಾಕಬೇಕಾದ್ರೆ ಪದಚ್ಯುತಿಗೊಳಿಸಬೇಕಾದ್ರೆ ಯಾವ ವಿಧಾನ ಅಂದ್ರೆ ಅವರ ಅಧಿಕಾರದ ಅವಧಿಯಲ್ಲಿ ಸಂವಿಧಾನದ ವಿಧಿ ವಿಧಾನಗಳಿಗೆ ಅನುಗುಣವಾಗಿ ನಡೆಯದೆ ಅದರ ಅಧಿಕಾರವನ್ನು ಮೀರಿ ವರ್ತಿಸಿದಾಗ ಅದು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ
ಕೇಂದ್ರ ಸಂಸತ್ತು ಮತ್ತೆ ವಿಶೇಷ ಬಹುಮತದಿಂದ ಇವರನ್ನ ಇಷ್ಟು ಅಂದ್ರೆ ಬೇಕಾದಷ್ಟು ಇಷ್ಟು ಅಂಶದ ಆಧಾರದ ಮೇಲೆ ಇಷ್ಟು ಸದಸ್ಯರ ಓದ ಆಧಾರದ ಮೇಲೆ ಹಾಗಾಗಿ ವಿಧಿ ಅನ್ವಯ ಉಪ ವಿಧಿ ಅನ್ವಯ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಇತರ ಆಯುಕ್ತರನ್ನು ಮತ್ತು ಪ್ರಾದೇಶಿಕ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡೋದು ಯಾರು ಇವ್ರನ್ನ ರಾಷ್ಟ್ರಪತಿ ಪದಚ್ಯುತಿಗೊಳಿಸೋರು ಯಾರು ಇವರನ್ನು ಮತ್ತೆ ಉಳಿದಂತ ಆಯುಕ್ತರನ್ನ ಪದಚ್ಯುತಿಗೊಳಿಸುವುದು ಯಾರು ನೆಕ್ಸ್ಟ್ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು. ಈಗ ಇವರನ್ನ ನೇಮಕ ಮಾಡಲಾಯಿತು ಹೌದಾ, ಇವರಿಗೆ ವೇತನ ಭತ್ಯೆ, ಇವರ ಅಧಿಕಾರ ಅವಧಿ, ಇವರ ಸವಲತ್ತುಗಳು, ಆಮೇಲೆ ಇವರನ್ನ ಪದಚ್ಯುತಿಗೊಳಿಸೋದು ಇವೆಲ್ಲ ಆಯ್ತು. ನೆಕ್ಸ್ಟ್ ಇವರನ್ನ ಆಯ್ಕೆ ನೇಮಕ ಮಾಡಿದ ನಂತರ ಇವರಿಗೆ ತಮ್ಮದೇ ಆದಂತಹ ಅಧಿಕಾರಗಳಿರುತ್ತೆ. ಈಗ ಹೆಂಗೆ ಲೋಕಸಭೆ ಸದಸ್ಯರು ಆಯ್ಕೆಯಾದ ನಂತರ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಿರುತ್ತೆ, ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಿರುತ್ತೆ, ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ರಾಷ್ಟ್ರಪತಿಗಳು ಕೂಡ ತಾವು ಆಯ್ಕೆಯಾದ ನಂತರ ತಮ್ಮದೇ ಆದಂತಹ ಅಧಿಕಾರ ಮತ್ತೆ ಕಾರ್ಯಗಳಿರುತ್ತೆ. ಹಾಗಾಗಿ ಇದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಸ್ವತಂತ್ರ ಒಂದು ಆಯೋಗ ಆಗಿರೋದ್ರಿಂದ ಈ ಚುನಾವಣಾ ಆಯೋಗಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರ ಮತ್ತು ಅಲ್ಲಿ ಕಾರ್ಯಗಳಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಭಾರತ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಚುನಾವಣಾ ಆಯೋಗವು ಮುಕ್ತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣಾ ಕಾರ್ಯಗಳನ್ನು ನಿರ್ವಹಿಸಲು ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನ ಆಯೋಗದ ಅವಕಾಶವನ್ನ ಕಲ್ಪಿಸುತ್ತಿದೆ. ಅಂದರೆ ಚುನಾವಣಾ ಆಯೋಗದ ಅಧಿಕಾರದಲ್ಲಿ ಶಾಸಕಾಂಗವಾಗಿ ಕಾರ್ಯಾಂಗವಾಗಿ ಯಾವುದೇ ಹಸ್ತಕ್ಷೇಪವನ್ನ ಮಾಡಲಿದೆ ಅಲ್ಲ. ನೆಕ್ಸ್ಟ್ ಚುನಾವಣಾ ಆಯೋಗದ ಅನ್ವಯ ಕಾರ್ಯಗಳನ್ನು ನೋಡಿದಾಗ ಮತದಾರರ ಪಟ್ಟಿಯನ್ನ ಅಂದ್ರೆ ಅದನ್ನ ಪರಿಶೀಲಿಸುವುದು ಮತ್ತೆ ಎಲ್ಲ ಕಾರ್ಯಗಳಿಗೆ ನಿರ್ದೇಶನವನ್ನು ನೀಡತಕ್ಕಂಥದ್ದು ಚುನಾವಣಾ ಆಯೋಗದ ಕಾರ್ಯ. ಮತದಾರರ ಪಟ್ಟಿ 18 ವರ್ಷ ಆಗಿರತಕ್ಕಂಥವರಿಗೆ ಅಂದ್ರೆ 18 ವರ್ಷ ತುಂಬಿದವರಿಗೆ ಸ್ತ್ರೀಯರು ಪುರುಷರು ಯಾವುದೇ 18 ವರ್ಷ ಯಾರು ತುಂಬಿದರೆ ಅವರನ್ನ ಮತದಾರರು ಹೇಳಿ. ಹಾಗಾಗಿ ಚುನಾವಣಾ ಆಯೋಗ ಅಭ್ಯರ್ಥಿಗಳ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಏನ್ ಮಾಡ್ತಾರೆ, ನಾವು 18 ವರ್ಷ ಯಾರಿಗೆ ಅವ್ರ ಹೆಸರನ್ನು ಕೊಡ್ರಿ ಅಂತ ಯಾಕಂದ್ರೆ ನೀವು ಮತದಾರರು ಬರ್ತಾರೆ ಎಲ್ಲ ಇಲ್ಲಿ ಕಾರ್ಯದಲ್ಲಿ ಚುನಾವಣಾ ಆಯೋಗ ನಮಗೆ ಕೂಡ ಒಂದು ಸೂಚನೆಯನ್ನು ನೀಡುತ್ತೆ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಯಾರಾದರೂ 18 ವರ್ಷ ತುಂಬಿದಂಥ ವಿದ್ಯಾರ್ಥಿಗಳಿದ್ರೆ ಅವರನ್ನ ಹೆಸರನ್ನು ನೋಂದಾಯಿಸಿ ಅಂದರೆ ಮತದಾರರನ್ನಾಗಿ ಮಾಡೋದು. ಅರ್ಜಿ ಅವರ ಫೋಟೋ, ಒಂದು ವಿಳಾಸ, ಅವರ ನಿಮ್ಮ ಆಧಾರ್ ಕಾರ್ಡ್ ಮಾಡಿ ಮಾಡಿ ಅದನ್ನ ಪರಿಶೀಲಿಸೋದು. ಆಮೇಲೆ ಎಲ್ಲ ಕಾರ್ಯಗಳಿಗೆ ನಿರ್ದೇಶನವನ್ನ ನೀಡತಕ್ಕಂಥದ್ದು ಚುನಾವಣಾ ಆಯೋಗದ ಕಾರ್ಯ. ಆಮೇಲೆ ಕೇಂದ್ರ ಸಂಸತ್ತಿನ ಲೋಕಸಭೆ ಮತ್ತೆ ರಾಜ್ಯಸಭೆ, ವಿಧಾನ